ಬಂದಿನ ಮೂರು ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಆನ್ಲೈನ್ ಸೇಲನ್ನು ಸಂಪೂರ್ಣವಾಗಿ ಇವಾಗಿಂದನೇ ಬಂದ್ ಮಾಡಬೇಕಾಗಿ. ಎರಡನೇದು ಡೀಪ್ ಡಿಸ್ಕೌಂಟ್ ಬೈ ಕಾರ್ಪೊರೇಟ್ ಮೆಡಿಕಲ್ ಶಾಪ್ಸ್, ಆನ್ಲೈನಲ್ಲಿ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇರೋಂಥದ್ದು ಕಾರ್ಪೊರೇಟ್ ಇದರಲ್ಲಿ. ಮೂರನೇದು, ಈ ಡೀಪ್ ಡಿಸ್ಕೌಂಟ್ ಕಡೆಯಿಂದ ಸ್ಪೂರಿಯಸ್ ಡ್ರಗ್ಸು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ, ಅದನ್ನು ಬಂದ್ ಮಾಡಬೇಕಾಗಿ. ಈ ಮೂರು ಡಿಮಾಂಡ್ ಇಟ್ಕೊಂಡು ನಾವು ರಾಷ್ಟ್ರವ್ಯಾಪ್ತಿ ಒಟ್ಟು 14 ಲಕ್ಷ ಕೆಮಿಸ್ಟ್ ಬಾಂಧವರು ಇವತ್ತು ಸ್ಟ್ರೈಕ್ನ ನಡೆಸ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಶಿವಮೊಗ್ಗದಲ್ಲೂ 600 ಜನ ಮೆಂಬರ್ಸ್ ಇದ್ದೀವಿ. 600ರಿಂದ 800 ಜನ ಮೆಂಬರ್ಸು ಎಲ್ಲರೂ ಸಂಪೂರ್ಣವಾಗಿ ಬಂದ್ ಮಾಡಿ ಇಲ್ಲಿ ಬಂದು ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮಗೆ ಜನೌಷಧಿನ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಜನೌಷಧಿ ಒಂದು ಒಳ್ಳೆಯ ಸ್ಕೀಮ್, ಪ್ರಧಾನಮಂತ್ರಿಯ ಒಂದು ಕನಸಿನ ಕೂಸು. ಆದರೆ ಆ ಜನೌಷಧಿನಲ್ಲಿ ಬೇರೆ ಔಷಧಿಗಳನ್ನ ಮಾಡಿ ಅವರ ಯೋಜನೆಯನ್ನು ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇವತ್ತಿನ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ನೀವು ಬಂದಿರಮ್ಮ, ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಇಲ್ಲ, ಎಲ್ಲ ಸಮಸ್ಯೆಗಳಿಗೆ ಮೆಡಿಸಿನ್ಗಳಿಗೆ, ಎಮರ್ಜೆನ್ಸಿ ಮೆಡಿಸಿನ್ಗೆ ನಮಗೆ ಅಷ್ಟೇ ಡ್ರಗ್ ಕಂಟ್ರೋಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಾದರೂ ಇದ್ರೆ ಎಮರ್ಜೆನ್ಸಿ ಇದ್ರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೌಂಟರ್ಗಳು ಓಪನ್ ಇದೆ, ಅಲ್ಲಿ ಔಷಧಿಗಳು ಸಿಗ್ತಾ ಇದೆ. ಆ ಥರ ತೀರಾ ಅನಿವಾರ್ಯ ಬಂದರೆ ನಾವು ಕೊಡ್ತೀವಿ ಅಂತ ನಮ್ಮ ADC ಅವರಿಗೆ, ಡ್ರಗ್ ಕಂಟ್ರೋಲರ್ ವ್ಯವಸ್ಥೆಗೆ ನಾವು ತಿಳಿಸಿದ್ದೀವಿ. DC ಅವ್ರಿಗೂ ತಿಳಿಸಿದ್ದೀವಿ. ಆ ಥರ ತೊಂದರೆ ಮಾಡೋದಿಲ್ಲ. ಯಾರು ಔಷಧಿಗೆ ಅರ್ಜೆಂಟ್ ಇರೋರಿಗೆ ತೊಂದರೆ ಮಾಡಿಕೊಡ್ತಾ ಇಲ್ಲ. ನಾವು ಎಮರ್ಜೆನ್ಸಿ ಇದ್ರೆ ಕೊಡ್ತಾ ಇದ್ದೀವಿ. ಇಲ್ಲ, ಆ ಥರ ಏನಿಲ್ಲ ಸರ್. ಎಮರ್ಜೆನ್ಸಿ ಎಲ್ಲರಿಗೂ ಆಲ್ಮೋಸ್ಟ್ 15 ದಿವಸದಿಂದ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎಲ್ಲರಿಗೂ ಎಲ್ಲ ಬಂದ್ ಅನ್ನೋದು ಸ್ಟೇಟಸಲ್ಲಿ ಎಲ್ಲ ರಾಜ್ಯಾದ್ಯಂತ TV ಮಾಧ್ಯಮದಲ್ಲಿ, ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಬಂದಿದೆ. ಹಾಗಾಗಿ ಎಲ್ಲರೂ ಸಾಕಷ್ಟು ದಾಸ್ತಾನು ಮಾಡ್ಕೊಂಡಿದ್ದಾರೆ. ಇವತ್ತು ಬೇಕಾಗುವಂಥ ಎಮರ್ಜೆನ್ಸಿ ಇಂಜೆಕ್ಷನ್ಗಳಿಗೆ ಆಸ್ಪತ್ರೆ ಕೌಂಟರ್ಗಳನ್ನ ನಾವೇನು ಬಂದ್ ಮಾಡಿಸ್ತಾ ಇಲ್ಲ, ಯಾಕಂದರೆ ಎಮರ್ಜೆನ್ಸಿಗೋಸ್ಕರ ಹೇಳಿದ್ದಾರೆ. ಅಂಥ ತೀರ ಅನಿವಾರ್ಯ ಬಂದರೆ ಇಂಜೆಕ್ಷನ್ ಆ ಥರ ಇದ್ದರೆ ನಾವು ಕೊಡೋಕ್ಕೆ ನಾವು ತಯಾರಿದ್ದೀವಿ. ಯಾರಿಗೂ ತೊಂದರೆ, ನಾವು ಇದು ಯಾರೋ ರೋಗಿಗಳ ವಿರುದ್ಧ ಅಲ್ಲ, ಯಾರೋ ವಿರುದ್ಧ ಅಲ್ಲ. ಇದು ಇರೋದು ಬರೀ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಹಾಗೂ ಸರ್ಕಾರದ ನೀತಿಗಾಗಿ ಹೋರಾಟ ಅಷ್ಟೇ. ಅಪೋಲೋ ಮೆಡ್ಪ್ಲಸ್ ಅವರು ನಮಗೆ ಸಹಾಯ ಅವರು ಮಾಡಿದ್ದಾರೆ. ಯಾಕಂದರೆ ಅವರು ಕನ್ವೆನ್ಷನ್ ಇಲ್ಲಿ ಅಂಗಡಿ ಇಟ್ಟವರು. ನಾವು ಆನ್ಲೈನ್ಗೋಸ್ಕರ ಇದನ್ನು ಹೋರಾಟ ಮಾಡ್ತಾ ಇರೋದು. ಅಪೋಲೋದವರು ಅದ್ರ ನಮ್ಮ ಜೊತೆ ಸಹಯೋಗ ಮಾಡೋಕ್ಕೆ ಭರವಸೆ ಕೊಟ್ಟಿದ್ದಾರೆ. ಕೆಲವು ಕಡೆ ಮಾಡಿದ್ದಾರೆ. ಅವರು ಅಷ್ಟೇ, ಅವರು ಇದು ಎಮರ್ಜೆನ್ಸಿ ರಿಕ್ವೈರ್ ಪ್ರಕಾರ ಓಪನ್ ಮಾಡ್ಕೊಂಡಿದ್ದಾರೆ, ಇಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಹೆಸರು ಹೇಳ್ಬಿಡಿ ಸರ್. ನನ್ನ ಹೆಸರು ಮಧುಕರ್ ಅಂತೇಳಿ, ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿ ಸಂಘದ ಅಧ್ಯಕ್ಷ.